ರಾಜ್ಯದ ಜನರಿಗೆ ಹವಾಮಾನ ಇಲಾಖೆಯಿಂದ ಮಹತ್ವದ ಮಾಹಿತಿಯನ್ನ ನೀಡಲಾಗಿದೆ. ರಾಜ್ಯದ ಹಲವೆಡೆ ಭರ್ಜರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಕೂಡ ನೀಡಲಾಗಿರುವಂತದ್ದು. ಮಿಂಚು ಬಿರುಗಾಳಿ ಸಹಿತ ಮಳೆ ಬರುವಂತಹ ಲಕ್ಷಣಗಳು ದಟ್ಟವಾಗಿ ಕಾಣ್ತಾ ಇದೆ. ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಹೊರಡಿಸಿತು. ಮುಂದಿನ 2 ಗಂಟೆ ಧಾರಾಕಾರವಾಗಿ ಮಳೆ ಆಗಲಿದೆ, ಭಾರೀ ಮಳೆ ಆಗಲಿದೆ ಅಂತ ಮುನ್ಸೂಚನೆಯನ್ನ ನೀಡಿದೆ. ರಾಜ್ಯದ ಜನರಿಗೆ ಹವಾಮಾನ ಇಲಾಖೆಯಿಂದ ಮಹತ್ವದ ಮಾಹಿತಿಯನ್ನ ನೀಡಲಾಗಿದೆ. ರಾಜ್ಯದ ಹಲವೆಡೆ ಭರ್ಜರಿ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಜಾಗರೂಕರಾಗಿರಿ. ಯಾಕಂದ್ರೆ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇದೆ. ಮನೆಯ ಮೇಲ್ಛಾವಣಿ ಬಿದ್ದು ಮನೆಯಷ್ಟೇ ಮಂಗಳೂರಿನಲ್ಲಿ ಒಂದು ಕುಟುಂಬ ನೆಲಸಮ ಆಗಿರುವುದನ್ನು ಕೂಡ ಗಮನಿಸಿದ್ವಿ. ಇತ್ತ ಏನು ಬಿರುಗಾಳಿಗೆ ಅಥವಾ ಸಿಡಿಲಿಗೆ ಬರೋಬ್ಬರಿ 23ಕ್ಕೂ ಹೆಚ್ಚು ಜನರು ರಾಜ್ಯದಲ್ಲಿ ಸಾವನ್ನಪ್ಪಿರುವಂತಹ ಘಟನೆಯೂ ಕೂಡ ಸಂಭವಿಸಿದೆ. ಇತ್ತ ಸಮುದ್ರದ ಅಲೆಗಳ ಜೊತೆ ಆಟ ಆಡಬೇಕು ಅಂತ ಹೋದವರು ಕೂಡ 3 ಜನ ಸಾವನ್ನಪ್ಪಿರುವಂತಹ ಘಟನೆಯೂ ಕೂಡ ಸಂಭವಿಸಿದೆ. ಮೊನ್ನೆಯಷ್ಟೇ ಮೀನು ಹಿಡಿಯುವುದಕ್ಕೆ ನದಿಗೆ ತೆರಳಿ 2 ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆಯೂ ಕೂಡ ಸಂಭವಿಸಿದೆ. ಹಾಗಾಗಿ ಯಾರೊಬ್ಬರು ಕೂಡ ಈ ಸಮುದ್ರದ ಸಮುದ್ರಕ್ಕೆ ಇಳಿಯೋದಾಗಿರ್ಲಿ, ನದಿಗಳಿಗೆ ಇಳಿಯೋದಾಗಿರ್ಲಿ, ಈ ಕರೆಂಟ್ ಕಂಬ ಅಕ್ಕಪಕ್ಕ ನಿಲ್ಲೋದಾಗಿರ್ಲಿ, ಮರಗಳ ಕೆಳಗಡೆ ನಿಲ್ಲೋದಾಗಿರ್ಲಿ, ಇದೆಲ್ಲವನ್ನು ಕೂಡ ಕಡಿಮೆ ಮಾಡಿದ್ರೆ ಬಹಳ ಸೂಕ್ತ. ಆದಷ್ಟು ಬೇಗ ಮಳೆ ಬರುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ತಮ್ಮ ಮನೆಗೆ ಬೇಗ ಸೇರ್ಕೊಂಡ್ರೆ ಇನ್ನೂ ಕೂಡ ಉತ್ತಮ ಅಂತಾನೆ ಹೇಳಬಹುದು. ಈಗಾಗಲೇ ಹೇಳಿದಾಗೆ ಮಿಂಚು ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವಂತಹ ಲಕ್ಷಣಗಳು ಕೂಡ ಕಾಣ್ ಬರ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಬೆಳ್ಳಂಬೆಳಗ್ಗೆನೆ ಮಂಜು ಕವಿದಿರುವಂತಹ ವಾತಾವರಣವೂ ಕೂಡ ಇದೆ, ಜೊತೆಗೆ ಚಳಿಯೂ ಕೂಡ ಇದೆ. ಹಾಗಾಗಿ ರಾಜ್ಯ ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಮುಂದಿನ 2 ಗಂಟೆಗಳಲ್ಲಿ ಕೆಲ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಬರೀ ಮಳೆ ಅಷ್ಟೇ ಅಲ್ಲ, ಮಿಂಚು ಬಿರುಗಾಳಿ ಸಹಿತ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ಹಾಸನ, ತುಮಕೂರು, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂತಹ ಲಕ್ಷಣ ಇದೆ. ಇಷ್ಟೇ ಅಲ್ಲದೆ ಗಾಳಿಯ ವೇಗವು ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರುತ್ತೆ ಅಂತಾನೂ ಕೂಡ ಹೇಳಿದ್ದೆ. ಹಾಗಾಗಿ ವಾಹನ ಸವಾರರು, ಸಂಚಾರಿಗಳು ಎಚ್ಚರಿಕೆಯಿಂದ ಇದ್ರೆ ಬಹಳ ಉತ್ತಮ. ಈಗಾಗಲೇ ಹೇಳಿದೆ ನಾನು, ಕರಾವಳಿ ಆಗಿರಬಹುದು, ದಕ್ಷಿಣ ಒಳನಾಡು ಪ್ರದೇಶಗಳು ಈ ಭಾಗಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಉತ್ತರ ಒಳನಾಡು ಪ್ರದೇಶಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ರಾಜ್ಯ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಶಿವಮೊಗ್ಗ, ಮಂಡ್ಯ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಭಾಗಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ಚಿತ್ರದುರ್ಗ, ಗದಗ, ಬೀದರ್, ರಾಯಚೂರು, ಬಳ್ಳಾರಿ ಹಾಗೂ ಯಾದಗಿರಿಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳ ಕಾಲ ಇದೇ ರೀತಿಯಾಗಿ ಹೆಚ್ಚೆಚ್ಚು ಮಳೆ ಇರುತ್ತೆ.